भाई हमें अपना जालमुरी खिलाओ। ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಸಣ್ಣ ಅಂಗಡಿಯೊಂದರಲ್ಲಿ ಬಂಗಾಳಿ ಸ್ನಾಕ್ಸ್ ಖರೀದಿಸಿರುವುದು ಭಾರಿ ಟ್ರೋಲ್ಗೆ ಒಳಗಾಗಿದೆ. ಏಪ್ರಿಲ್ 19ರಂದು ಈ ಘಟನೆ ನಡೆದಿರುವುದು. तो कितना 10 रुपया देना है? दुकान में आए सर। हाँ ಏಪ್ರಿಲ್ 19ರಂದು ಪಶ್ಚಿಮ ಬಂಗಾಳದ ಜಾಗ್ರಾಮ್ನಲ್ಲಿ ಚುನಾವಣಾ ಪ್ರಚಾರದ ನಂತರ ಪ್ರಧಾನಿ ರಸ್ತೆ ಬದಿಯ ಸಣ್ಣ ಅಂಗಡಿಗೆ ಹೋಗ್ತಾರೆ. ಅಂಗಡಿಯ ಮಾಲೀಕನಲ್ಲಿ ಜಾಲ್ಮುರಿ ಸ್ನಾಕ್ಸ್ ನ ಬಗ್ಗೆ ವಿಚಾರಿಸ್ತಾರೆ. ಜಾಲ್ಮುರಿ ಅಂದ್ರೆ ಬಂಗಾಳಿಗಳ ಜನಪ್ರಿಯ ರಸ್ತೆ ಬದಿಯ ಒಂದು ತಿಂಡಿ. ಇದನ್ನ ಪಬ್ಡ್ ರೈಸ್ ಅಂತ ಹೇಳ್ತಾರೆ. ಸುಟ್ಟ ಮಸಾಲೆ, ಈರುಳ್ಳಿ, ಟೊಮೆಟೊ, ಚಿಲ್ಲಿ, ಸೇವ್ ಮುಂತಾದವುಗಳನ್ನ ಮಿಶ್ರಣ ಮಾಡಿ ತಯಾರಿಸುವ ಒಂದು ಸ್ಪೈಸಿ ಸ್ನಾಕ್ ಆಗಿದೆ ಅದು. ಇಲ್ಲಿ ವಿಶೇಷ ಏನಂದ್ರೆ ಈ ದೃಶ್ಯದಲ್ಲಿ ನರೇಂದ್ರ ಮೋದಿ ಅವರು ಕೇಸರಿ ಶಾಲಿನ ಬದಲು ಕೆಂಪು ಶಾಲು ಧರಿಸಿದ್ದಾರೆ. ಕ್ಯಾಶ್ಲೆಸ್ ನ ಬಗ್ಗೆ ಮಾತನಾಡುವ ಪ್ರಧಾನಿಯವರು ಇಲ್ಲಿ ಕ್ಯಾಶ್ ನೀಡ್ತಾ ಇದ್ದಾರೆ. ಅಲ್ಲದೆ ಆ ಅಂಗಡಿಯಲ್ಲಿ ಕ್ಯಾಶ್ಲೆಸ್ ಪೇ ಮಾಡುವುದಕ್ಕೆ ಬೇಕಾದ ಯಾವುದೇ ಸ್ಕ್ಯಾನರ್ ಕೂಡ ಇರಲಿಲ್ಲ. ನೀವು ಅಂಗಡಿಯನ್ನ ನೋಡಿದ್ರೆ ಎಲ್ಲಾ ಭರಣಿಗಳು ಸಂಪೂರ್ಣವಾಗಿ ಅಲ್ಲಿ ತುಂಬಿಕೊಂಡಿವೆ. ಅವುಗಳಿಂದ ಏನೂ ಖಾಲಿ ಕೂಡ ಆಗಿಲ್ಲ. ಅಂಗಡಿಯಲ್ಲಿ ಸಾಮಾನುಗಳು ತುಂಬಿ ತುಳುಕ್ತಾ ಇವೆ. ಖುದ್ದು ಪ್ರಧಾನಿ ಬಂದ್ರು ಕೂಡ ಅಂಗಡಿಯ ಮಾಲಕ ಕುಳಿತೇ ಇದ್ದಾನೆ ಮತ್ತು ಆತನ ಮಾತಿನಲ್ಲಿ ಯಾವುದೇ ರೀತಿಯ ಅಚ್ಚರಿ ಕೂಡ ಕಾಣಿಸ್ತಾ ಇಲ್ಲ. ಪ್ರಧಾನಿ ಕಿಸೆಯಿಂದ 10 ರೂಪಾಯಿಯ ನೋಟು ತೆಗೆದುಕೊಡುವುದು ಮತ್ತು ಆತ ಬೇಡ ಎಂದು ಹೇಳುವುದು ಮತ್ತು ಕಣ್ಣಿಗೆ ಒತ್ತಿಕೊಂಡು ಹಣವನ್ನ ಪಡೆದುಕೊಳ್ಳುವುದರಲ್ಲಿ ಅಚ್ಚರಿಯ ಭಾವ ಏನೂ ಇಲ್ಲ. ಇಷ್ಟೆಲ್ಲ ನಡೆದ್ರೂ ಕೂಡ ಆತ ಕುಳಿತೇ ಇದ್ದ. ಆ ಬಳಿಕ ಪ್ರಧಾನಿ ಅದನ್ನ ಅಲ್ಲೇ ನೆರೆದಿರುವವರ ಕೈಗೆ ಹಾಕ್ತಾರೆ. ಓರ್ವ ಮಹಿಳೆ ಅಂತೂ ಇದು ಪ್ರಸಾದ ಅಂತ ಸ್ವೀಕರಿಸಿ ಕಣ್ಣಿಗೆ ಒತ್ತಿಕೊಳ್ತಾರೆ. ಅವರ ಹತ್ತಿರ ಇದ್ದಿದ್ದು ಮಹಿಳೆಯರು ಮತ್ತು ಮಕ್ಕಳು. ಇನ್ನು ಇದು ಮೊದಲೇ ಚಿತ್ರಕಥೆ ರಚಿಸಿದ ಸ್ಕ್ರಿಪ್ಟೆಡ್ ಕಾರ್ಯಕ್ರಮ ಎಂದು ಸೋಷಿಯಲ್ ಮೀಡಿಯಾ ಟ್ರಾಲ್ ಮಾಡ್ತಾ ಇದೆ. ಅಂಗಡಿ ಎಂದ್ಮೇಲೆ ಅದರ ಎಲ್ಲಾ ಭರಣಿಗಳು ಸಂಪೂರ್ಣ ತುಂಬಿಕೊಂಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಖರೀದಿ ವ್ಯವಹಾರ ನಡೆಯುತ್ತಿರುವ ಅಂಗಡಿಯೊಂದು ಸಂಪೂರ್ಣ ಸಾಮಾನುಗಳಿಂದ ತುಂಬಿಕೊಂಡಿರುವುದಿಲ್ಲ. ಆದ್ದರಿಂದಲೇ ಪ್ರಧಾನಿಗಾಗಿ ಈ ಅಂಗಡಿಯನ್ನ ತೆರೆಯಲಾಗಿದೆ ಎಂದೇ ಗೊತ್ತಾಗುತ್ತೆ. ಪ್ರಧಾನಿ ಬರುವುದನ್ನ ಈ ಮಾಲಕನಿಗೆ ಮೊದಲೇ ತಿಳಿಸಲಾಗಿದೆ. ಅಂಗಡಿಯ ಎಲ್ಲಾ ಸಾಮಾನುಗಳನ್ನ ಸಂಪೂರ್ಣವಾಗಿ ತುಂಬಲಾಗಿದೆ. 4 ಕಡೆ ಕ್ಯಾಮರಾಮ್ಯಾನ್ ಗಳನ್ನ ನಿಲ್ಲಿಸಲಾಗಿದೆ. ಅಲ್ಲಿ ಕೇಸರಿ ಶಾಲನ್ನ ಕೈಬಿಟ್ಟು ಪ್ರಧಾನಿಯವರು ಕೆಂಪು ಶಾಲನ್ನ ಧರಿಸಿದ್ದಾರೆ. ಅವರೇ ಒತ್ತು ಕೊಟ್ಟು ಪ್ರಚಾರ ಮಾಡುವ ಕ್ಯಾಶ್ಲೆಸ್ಗೆ ತಿಲಾಂಜಲಿ ಹಾಕಿದ್ದಾರೆ. ಈ ಅಂಗಡಿಯಲ್ಲಿ ಕ್ಯಾಶ್ಲೆಸ್ ಪೇ ಮಾಡುವುದಕ್ಕೆ ಬೇಕಾದ ಸ್ಕ್ಯಾನರ್ ಕಾಣಿಸ್ತಾ ಇಲ್ಲ. ಎಲ್ಲಿಯವರೆಗೆ ಅಂದ್ರೆ ಮಾಲಕ ಪ್ರಧಾನಿ ಬಂದ್ರೂ ಕೂಡ ಹೇಳುವುದಿಲ್ಲ. ಅಂದ್ರೆ ಆತನಿಗೆ ಮೊದಲೇ ಹೀಗೆ ಮಾಡಬೇಕು ಎಂದು ತಿಳಿಸಲಾಗಿದೆ. ಅಲ್ಲದೆ ಮಹಿಳಾ ಮೀಸಲಾತಿ ಮಸೂದೆಗೆ ಆಗಿರುವ ಸೋಲನ್ನು ನೆನಪಿಸುವ ಉದ್ದೇಶದಿಂದ ಮಹಿಳೆಯರನ್ನೇ ಕರೆತಂದು ಸುತ್ತಮುತ್ತ ನಿಲ್ಲಿಸಿದಂತೆ ಕಾಣಿಸ್ತಾ ಇದೆ. ಇದು ಮೊದಲೇ ಚಿತ್ರಕಥೆ ರಚಿಸಲಾದ ಕಾರ್ಯಕ್ರಮ ಅನ್ನುವುದು ಇದರಿಂದಲೂ ಗೊತ್ತಾಗುತ್ತೆ. ಅಂತೂ ಜಾಲ್ಮುರಿ ತಿಂದ ಪ್ರಧಾನಿ ಮತ್ತೊಮ್ಮೆ ತನ್ನ ನಾಟಕದ ವರ್ತನೆಗಾಗಿ ದೇಶದ ಮುಂದೆ ಸಾರ್ವತ್ರಿಕ ನಗುವಿಗೆ ಕಾರಣರಾಗಿದ್ದಾರೆ.